ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿ ಗಾರ್ಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ನಮ್ಮಮ್ಮ ಮಾಡಿದಂಥ ಸಿಹಿ ಕುಂಬಳಕಾಯಿ ಗಾರ್ಗಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಮ್ಮಮ್ಮ ಇಲ್ಲಿ ಮೀಡಿಯಂ ಗಾತ್ರದ ಸಿಹಿ ಕುಂಬಳಕಾಯಿನ ತಗೊಂಡಿದ್ದಾರೆ. ಅದ್ರ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಇಳಿಗೆ ಮಣೆಯಿಂದ ಹಿಂದೆ ಸಿಪ್ಪೆ ಮತ್ತು ಮುಂದ್ಗಡೆ ಲೋಳೆ ಥರ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೋಬೇಕು. ಕುಂಬಳಕಾಯಿನ ಮೊದಲೇ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ಕುಂಬಳಕಾಯಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಕ್ಲೀನಾಗಿ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೋಬೇಕು. ಇದೇ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ಲ ಕುಂಬಳಕಾಯಿನ, ಅದನ್ನು ತುರಿಯೋ ಮಣೆಯಿಂದ ತುರ್ಕೋಬೇಕು. ಈ ಥರ ಎಳೆಯಾಗಿ ಬರಬೇಕು, ಆ ಥರ ತುರಿದು ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಳೆಯಾಗಿ. ಇದೇ ಥರ ನೀವು ತುರ್ಕೊಂಡು ಇಟ್ಕೋಬೇಕು. ನಾವು ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಅರ್ಧ kg ಬೆಲ್ಲಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ ಗಟ್ಟಿ ಪಾಕ ಮಾಡಿ ಇಟ್ಕೋಬೇಕು. ಈ ಬೆಲ್ಲದ ಪಾಕಕ್ಕೆ 2 ಏಲಕ್ಕಿ ಹಾಗೆ ಒಣ ಶುಂಠಿ ತಗೊಂಡಿದ್ದೇನೆ. ಅವೆರಡನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ನಮ್ಮಮ್ಮ ಇಲ್ಲಿ ಕಲ್ಲ ಮೇಲೆ ಕುಟ್ತಾ ಐತಿ. ಕುಟ್ಟಿ ಪುಡಿ ಮಾಡಿಕೊಂಡು ಆ ಬೆಲ್ಲದ ಪಾಕಕ್ಕೆ ಹಾಕಿ ತುರಿದಿಟ್ಕೊಂಡಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋಲ್ಲಿವರೆಗೂ ಅದನ್ನ ಫ್ರೈ ಮಾಡಬೇಕು. ಹಾಗೆ ತಳ ಹತ್ತಿ ಬಿಡುತ್ತೆ, ಹಾಗಾಗಿ ಕೈಯಾಡ್ಸ್ಕೊತಾನೆ ಇರಬೇಕು. ಒಂದು ಸ್ಪೂನ್ ತಗೊಂಡು ಕೈಯಾಡಿಸ್ತಾನೆ ಇರ್ರಿ. ತುರ್ದು ಇಟ್ಕೊಂಡಿದ್ವಲ್ಲ, ಅದು ಕುಂಬಳಕಾಯಿ ಎಲ್ಲ ಬೆಂದಿದೆ. ಬೆಂದು ಇಳಿಸಿ ಒಂದು ಅಗಲವಾದಂಥ ಪಾತ್ರೆ ಹಾಕ್ಕೊಂಡು ಬೆಲ್ಲದ ಪಾಕ ರೆಡಿ ಆಗಿತ್ತಲ್ವ, ಅದಕ್ಕೆ ಈ ಕುಂಬಳಕಾಯಿ ತುರ್ದು ಇಟ್ಕೊಂಡಿರೋದು ಎರಡೂ ಮಿಕ್ಸ್ ಮಾಡಬೇಕು. ಇಲ್ಲ ಏಲಕ್ಕಿ ಶುಂಠಿ ಕೊಟ್ಟಿದ್ವಲ್ಲ, ಅದನ್ನು ಇದಕ್ಕಾದರೂ ಹಾಕ್ಬೋದು, ಇಲ್ಲಾಂದರೆ ಪಾಕಕ್ಕಾದರೂ ಹಾಕ್ಬೋದು. ಕುಂಬಳಕಾಯಿ ತುರಿ ಮತ್ತು ಬೆಲ್ಲದ ಪಾಕ ಸರಿಯಾಗಿ ಹೊಂದ್ಕೋಬೇಕು, ಆ ಥರ ಕೈಯಾಡಿಸ್ತಾ ಇರಬೇಕು. ಬೆಲ್ಲದ ಪಾಕ ಮತ್ತು ಕುಂಬಳಕಾಯಿ ತುರಿನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ 1/4 ಕಪ್ಪಷ್ಟು ಅಂದರೆ 3 ಗ್ಲಾಸಷ್ಟು ನಾವು ಗೋಧಿ ಹಿಟ್ಟು ತಗೋಬೇಕು. ಗೋಧಿ ಹಿಟ್ಟು ಮತ್ತು ಒಂದು ಟೀ ಕುಡಿಯ ಲೋಟ ಅಥವಾ ಒಂದು ಚಿಕ್ಕದಾದಂಥ ಬೌಲಷ್ಟು ಅಕ್ಕಿ ಹಿಟ್ಟು, ಎರಡೂ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ಪಾಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದಕ್ಕೆ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೋಂಡ ಎಲ್ಲ ಬಿಡ್ತೇವಲ್ವ, ಆ ಥರ ಹದದಲ್ಲಿ ಇದನ್ನು ರೆಡಿ ಮಾಡ್ಕೋಬೇಕು ನಾವು. ನೋಡಿ, ಈ ಥರ ಅಮ್ಮ ಎಲ್ಲ ಕೈಯಾಡಿಸ್ತಾ ಇದ್ದಾರೆ. ಇದೇ ಥರ ನೀವು ಎಲ್ಲ ಮಿಕ್ಸ್ ಮಾಡಿ ಕೈಯಾಡಿಸ್ತಾ ಇರಬೇಕು. ಒಂದು ಚಮಚ ತಗೊಂಡು ಪೂರ್ತಿ ಎಲ್ಲ ಕವರ್ ಆಗಬೇಕು, ಆ ಥರ ಕೈಯಾಡಿಸ್ತಿ ನೋಡಿ. ಒಂದು ಕಡೆ ಗ್ಯಾಸ್ ಸ್ಟವ್ ಮೇಲೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಬಿಸಿ ಆಗೋವರೆಗೂ ವೇಟ್ ಮಾಡೋಣ. ಬಿಸಿ ಆಗ್ತಾ ಇದೆ ನೋಡಿ. ಎಣ್ಣೆ ಬಿಸಿಯಾಗಿದೆ ನೋಡಿ. ಇವಾಗ ಗಾರ್ಗಿ ಹಾಕ್ತಾ ಇದ್ದಾರೆ ಎಣ್ಣೆಯಲ್ಲಿ ಅಮ್ಮ. ನೋಡಿ, ನೀವು ಬೋಂಡ ಹೇಗೆ ಬಿಡ್ತೀರಲ್ವ, ಅದೇ ರೀತಿಯೇ ಇದನ್ನು ಬಿಡೋದು. ಸ್ಪೂನಲ್ಲಾದರೂ ಬಿಡ್ಬೋದು ಅಥವಾ ಕೈಯಲ್ಲಾದರೂ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇದೇ ಥರ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗಾರ್ಗಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸ್ವೀಟು. ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ತಿಳಿಸಿ. ಈ ಸ್ವೀಟ್ ರೆಸಿಪಿ ನಿಮಗೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.